ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕಳೆದ ತರಗತಿಗಳಲ್ಲಿ ಏನು ಫಿಗರ್ ಕೌಂಟಿಂಗ್ಗಳನ್ನು ಅಧ್ಯಯನ ಮಾಡಿದ್ವಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ದಿಕ್ಕುಗಳು ಮತ್ತು ದೂರದ ಬಗ್ಗೆ ಅಧ್ಯಯನ ಮಾಡೋಣ. ಏನಾಗುತ್ತೆ ಅಂದರೆ ನಮ್ಗೆ ಸಮಸ್ಯೆಗಳಿರ್ತವೆ. ಅಷ್ಟೇ ಅಲ್ಲ, ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವ ಜನ ಇರ್ತಾರೆ. ಅವ್ರಿಗೆ ಕೂಡ ನಾವು ಕನ್ಫ್ಯೂಸ್ ಮಾಡಿರ್ಬೇಕು. ನಾವು ಕಲಿತಕ್ಕಂಥ ಡೈರೆಕ್ಷನು ಮತ್ತು ನಾವು ಹೋಗ್ತಕ್ಕಂಥ ಡೈರೆಕ್ಷನು ಮತ್ತು ಡಿಸ್ಟೆನ್ಸು ಏನಂತಲೇ ಗೊತ್ತಾಗಿರಬಾರ್ದು. ದಿಕ್ಕು ಕೂಡ ಏನಾಗಿರ್ಬೇಕು, ಅವರಿಗೆ ಬದಲಾಗಿರಬೇಕು. ಆ ರೀತಿಯಲ್ಲಿ ಇವತ್ತೇನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಸೊ ಇವತ್ತಿನ ತರಗತಿ ಏನಂತಂದರೆ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್. ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ನಾವು ಮೊದಲು ಏನು ಕಲಿಬೇಕಂತಂದರೆ ದಿಕ್ಕುಗಳ ಬಗ್ಗೆ ಕಲಿಬೇಕಾಗತ್ತೆ. ದಿಕ್ಕುಗಳು ಅಂತಂದರೆ ಎಷ್ಟು ದಿಕ್ಕುಗಳಿದಾವೆ? ಹೌದಾ, 8, ಮೇಜರಾಗಿ 4. ಅವುಗಳನ್ನು ನಾವು ಈ ರೀತಿಯಲ್ಲಿ ಕಲಿಬೋದು. ಯಾವಾಗಲೂ ಮ್ಯಾಪನ್ನು ನಾವು ಉತ್ತರ ದಿಕ್ಕಿಗಿಟ್ಟೆ ಮಾಡ್ತೀವಿ. ಇದನ್ನು ನಾವು ನಾರ್ತ್ ಅಂತ ಕರಿಬೋದು ಅಥವಾ ಉತ್ತರ, ಇದನ್ನು ಈಸ್ಟ್ ಅಂತ ಕರಿಬೋದು ಅಥವಾ ಪೂರ್ವ. ಸೊ ಇದನ್ನು ಸೌತ್ ಅಂತ ಕರಿತೀವಿ, ಕನ್ನಡದಲ್ಲಿ ದಕ್ಷಿಣ ಅಂತೀವಿ. ಸೊ ಇದನ್ನು ವೆಸ್ಟ್ ಅಂತ ಕರೀತಾರೆ, ಕನ್ನಡದಲ್ಲಿ ನಾವು ಇದನ್ನು ಪಶ್ಚಿಮ ಅಂತ ಕರಿತೀವಿ. ಸೊ ಇದರಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಡಿವೈಡ್ ಆಗುವಾಗ ನಮಗೆ 8 ದಿಕ್ಕುಗಳು ನಾವು ಕಾಣ್ಬೋದು ಇದರಲ್ಲಿ. ಸೊ ಇದನ್ನು ನಾರ್ತ್ ಈಸ್ಟ್ ಅಂತ ಕರೀತಾರೆ, ಇದನ್ನು ಸೌತ್ ಈಸ್ಟ್ ಅಂತ ಕರೀತಾರೆ. ಸೊ ಇದನ್ನು ಸೌತ್ ವೆಸ್ಟ್ ಅಂತ ಕರೀತಾರೆ, ಇದನ್ನು ನಾರ್ತ್ ವೆಸ್ಟ್ ಅಂತ ಕರೀತಾರೆ. ಈ ದಿಕ್ಕನ್ನು ನಾರ್ತ್ ವೆಸ್ಟ್ ಅಂತ ಕರಿತೀವಿ. ಸೊ ವಾಯುವ್ಯ, ಈಶಾನ್ಯ, ನೈಋತ್ಯ ಮತ್ತು ಆಗ್ನೇಯ ಅಂತ ನಾವು ಕರಿತೀವಿ. ಸೊ ವಾಯವ್ಯ, ಅದಾದಮೇಲೆ ಈಶಾನ್ಯ, ಆಗ್ನೇಯ, ನೈಋತ್ಯ. ಇಷ್ಟು ದಿಕ್ಕುಗಳಿದಾವೆ. ಈ ದಿಕ್ಕುಗಳಲ್ಲಿ ನಾವು ಏನು ಕಲಿಬೇಕಂತಂದರೆ ಇನ್ನು ಮುಂದೆ ಡಿಗ್ರಿಯನ್ನು ನೋಡೋಣ ಯಾವ ರೀತಿಯಲ್ಲಿ ಕಂಡುಬರ್ತದೆ ಇದರಲ್ಲಿ ಅಂತಂದರೆ ಇದು ಎಷ್ಟು ಡಿಗ್ರಿ ಆಗ್ತದೆ ಇಲ್ಲಿ ಕೋನ ಅಂತಂದರೆ ಇದು 90 ಡಿಗ್ರಿ ಕೋನ ಆಗುತ್ತೆ. ಸೊ ಇದು ಕೂಡ ಅಷ್ಟೇ, ಇಲ್ಲಿ ಕೂಡ 90 ಡಿಗ್ರಿ ಕೋನ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕೂಡ 90 ಡಿಗ್ರಿ ಕೋನನೇ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಕೂಡ 90 ಡಿಗ್ರಿ ಕೋನ ಕ್ರಿಯೇಟ್ ಆಗುತ್ತೆ. 90 ಡಿಗ್ರಿ ಎಲ್ಲವೂ 90 ಡಿಗ್ರಿಯನ್ನು ಮಾಡಿದರೆ ನೋಡಿ, 90 + 90 + 90 + 90 ಹೌದಾ, ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ 360 ಡಿಗ್ರಿ ಆಗುತ್ತೆ. ಸೊ 90 ಅಂತಂದರೆ ಇದು ಹೌದಾ, ಈ 90 ಅಲ್ಲ, 90 ಅಂತ ನಾವು ಹೇಳ್ತೀವಿ. ಇದು 90 ಡಿಗ್ರಿ ನಮ್ಗೆ ಕೋನಗಳು ಕಂಡು ಬರ್ತವೆ ಇದರಲ್ಲಿ ಪ್ರತಿಯೊಂದು ಕಡೆಗೂ. ಒಟ್ಟಾರೆಯಾಗಿ ಕೂಡಿಸಿದಾಗ ನಮ್ಗೆ ಎಷ್ಟು ಕಂಡು ಬರ್ತದೆ ಅಂದರೆ 360 ಡಿಗ್ರಿ ಕಂಡು ಬರುತ್ತೆ. ಸೊ ಇದರಲ್ಲಿ ಇನ್ನೊಂದು ಏನಂತಂದರೆ ಈಗ ಈ ರೀತಿ ಡೈರೆಕ್ಷನಲ್ಲಿ ನಾವು 90 ಡಿಗ್ರಿಯನ್ನು ಕಂಡುಹಿಡಿದಾಗ ಈ ಡಿಗ್ರಿ ಎಷ್ಟಿರ್ತದೆ? ಸೊ ನಾವೀಗ ನೋಡಿದ್ದೀವಲ್ಲ, ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ ಅಂತ ಇವುಗಳಲ್ಲಿ ಎಷ್ಟು ಕಂಡು ಬರ್ತದೆ ಅಂದರೆ 45 ಡಿಗ್ರಿ ಕಂಡು ಬರ್ತದೆ. ಸೊ ಈ ಕೋನಗಳು ಎಷ್ಟಿರ್ತವೆ? 45 ಡಿಗ್ರಿ. ಪ್ರತಿಯೊಂದೂ 45 ಡಿಗ್ರಿ ಕೋನ ಇದು ಕಂಡು ಬರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಪ್ರತಿಯೊಂದೂ ಎಷ್ಟು ಡಿಗ್ರಿ ಕೋನ ಕಂಡು ಬರ್ತದೆ ಅಂದರೆ 45 ಡಿಗ್ರಿ ಕೋನ ಕಂಡು ಬರ್ತದೆ. 45 ಡಿಗ್ರಿ ಕೋನ ಕಂಡು ಬರುವಾಗ ನಮಗೆ ಪ್ರತಿಯೊಂದು ಕಡೆಗೂ ಇನ್ನೊಂದು ಇದರಲ್ಲಿ ಹೇಳ್ತೀನಿ. ಸೊ ಈಗ ಏನಾದರೂ ಕ್ರಾಸಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಇಲ್ಲಿ ಒಬ್ಬಿದ್ದ, ABC ಯಾರೋ XYZ ಅಂತ ತಿಳ್ಕೊಂಡ್ರು. ನಾವು ಇದು ಯಾವ ದಿಕ್ಕಂತ ಕರಿತೀವಿ ಅಂತಂದರೆ ಈ ದಿಕ್ಕನ್ನು ನಾವು ಏನಂತ ಕರಿತೀವಿ ಅಂದರೆ ನಾರ್ತ್ ಈಸ್ಟ್ ಅಂತಲೇ ಕರಿತೀವಿ. ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಅಂತಲೇ ಕರಿತೀವಿ. ಇದನ್ನು ಈಶಾನ್ಯ ದಿಕ್ಕು. ಸೊ ಸೇಮ್ ಇಲ್ಲಿ ಕೂಡ ಅಷ್ಟೇ, ಎಲ್ಲಾದರೂ ಇರಲಿ ಆ ವ್ಯಕ್ತಿ ಆ ಡೈರೆಕ್ಷನಲ್ಲಿದ್ದರೆ ಅದನ್ನು ನಾವು ಆಗ್ನೇಯ ಅಂತ ಕರಿತೀವಿ. ಈ ಡೈರೆಕ್ಷನಲ್ಲಿ ಕೂಡ ಆತ ಎಲ್ಲೋ ಇರಲಿ, ಆತನ ನಾವೇನಂತ ಕರಿತೀವಿ? ನೈಋತ್ಯ ಅಂತಲೇ ಕರಿತೀವಿ, ನೈಋತ್ಯ ದಿಕ್ಕಲ್ಲಿದ್ದ ಅಂತ ಕರಿತೀವಿ. ಸೊ ಇಲ್ಲಿ ಬಂದರೆ ನಾವು ಎಕ್ಸಾಕ್ಟಾಗಿ ಏನು ಕರಿತೀವಿ? ಸೌತ್ ಅಂತ ಕರಿತೀವಿ.
ಸೌತ್ ಅಂತ ಕರಿತೀವಿ, ಇಲ್ಲಿ ಬಂದರೆ ಹೌದಾ ನಾರ್ತ್ ವೆಸ್ಟ್ ಅಂತ ಕರಿತೀವಿ, ಅಂದರೆ ವಾಯುವ್ಯ ದಿಕ್ಕು ಅಂತ ಕರಿತೀವಿ. ಸೊ ವಾಯುವ್ಯ ದಿಕ್ಕು ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಸೊ ಡಿಗ್ರಿಗಳನ್ನು ಅಧ್ಯಯನ ಮಾಡಿದಾಗ ನಾವು ಇಲ್ಲಿ ನೋಡಿ 90 ಡಿಗ್ರಿ 360 ಡಿಗ್ರಿ ಆಯಿತು. ಇದರಲ್ಲಿ ಯಾವುದೇ ಡೈರೆಕ್ಷನಲ್ಲಿ ಆತ ಇರಲಿ ಸೈಡಿಗೆ, ಅಲ್ಲಿ ABCD ವ್ಯಕ್ತಿ ಇದ್ದರೆ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಅದು ಯಾವ ದಿಕ್ಕಲ್ಲಿ ಇರ್ತಾನೆ ಅದನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ನಾನು ABCD ಹಾಕಿರೋದು ಯಾವ ದಿಕ್ಕಲ್ಲಿ ಅಂತಾರೆ, ಈಶಾನ್ಯ ದಿಕ್ಕಲ್ಲಿ, ಈಶಾನ್ಯ ದಿಕ್ಕಲ್ಲಿ. ಸೊ ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದರೆ ಮತ್ತೆ ಇನ್ನೂ ಒಂದು ಇಲ್ಲಿ ಹಾಕಿ ತೋರಿಸ್ಬಿಡ್ತೀನಿ. ಇದು ಒಂದು ಇಂಪಾರ್ಟೆಂಟ್, ಯಾಕಂದರೆ ನಮ್ಗೆ ಇದೇ ಇಂಪಾರ್ಟೆಂಟ್ ಆಗೋದು ಇದರಲ್ಲಿ. ಈಸ್ಟು, ವೆಸ್ಟು, ನಾರ್ತು, ಸೌತು. ಈಗ ನೋಡಿ ಈ ದಿಕ್ಕಲ್ಲಿ ವ್ಯಕ್ತಿ ಇದ್ದಾನೆ ಅಂತಂದರೆ ಈತನ ಇದು ರೈಟು, ಅಂದರೆ ಬಲ ಬದಿ ಅಂತ ನಾವು ಕರಿತೀವಿ, ಬಲ. ಇದಾದರೆ ಏನಾಗುತ್ತೆ, ಲೆಫ್ಟ್ ಆಗುತ್ತೆ. ಸೊ ಲೆಫ್ಟ್ ಅಂತೀವಿ. ಇದನ್ನು ಎಡ ಬದಿ ಅಂತ ಕರಿತೀವಿ, ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿದಾಗ. ಇಲ್ಲಿ ಬಂದಾಗ ಏನಾಗುತ್ತೆ, ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ, ಈ ದಿಕ್ಕು. ಸೊ ಈ ದಿಕ್ಕು ರೈಟ್ ಆಗ್ತದೆ. ಇಲ್ಲಿ ಕೂಡ ಅಷ್ಟೇ, ಇದು ಲೆಫ್ಟ್ ಆಗ್ತದೆ, ಇದು ಲೆಫ್ಟು, ಇದು ರೈಟು. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಇದು ರೈಟು, ಇದು ಲೆಫ್ಟ್ ಅಂತ ನಾವು ಹೇಳಬೇಕಾಗತ್ತೆ. ಸೊ ಹೀಗಿರುವಾಗ ಇದು ಕನ್ಫ್ಯೂಸ್ ಮಾಡುತ್ತಲ್ಲ, ಸಿಂಪಲ್ ಆಗಿ ಹೇಳ್ತೀನಿ, ಕ್ಲಾಕ್ ವೈಸು ಇದನ್ನೊಂದು ನೋಟ್ ಮಾಡ್ಕೊಂಡ್ಬಿಡಿ. ಒಂದು ಬಾರಿ ನೋಟ್ ಮಾಡಿದರೆ ಈಸಿ ಆಗುತ್ತೆ. ಏನಂತಂದರೆ ಕ್ಲಾಕ್ ವೈಸ್ ಇತ್ತು ಅಂತಂದರೆ, ಕ್ಲಾಕ್ ವೈಸ್ ಅಂತ ನಾವು ಏನು ಕರಿತೀವಿ, ಕ್ಲಾಕ್ ವೈಸ್ ಅಂತಂದರೆ ಯಾವಾಗಲೂ ಏನಿರ್ತೈತಿ, ರೈಟ್ ಇರ್ತೈತಿ. ಕ್ಲಾಕ್ ವೈಸ್ ಅಂತಂದರೆ ಯಾವಾಗಲೂ ರೈಟ್ ಅಥವಾ ಬಲ ಬದಿ ಆಗುತ್ತೆ. ಸೊ ಯಾವಾಗಲೂ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಏನು ಕರಿತೀವಿ, ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಅಂತ ಏನು ಕರಿತೀವಿ ಅದನ್ನು ನಾವು ಏನಂತ ಹೇಳ್ಬೋದು, ಯಾವಾಗಲೂ ಆಲ್ವೇಸ್ ಇಟ್ ಈಸ್ ಲೆಫ್ಟ್. ಹೌದಾ, ಇದು ಲೆಫ್ಟ್ ಅಂತ ನಾವು ಹೇಳಬೇಕಾಗತ್ತಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಏನಂತಂದರೆ, ಇದು ಇಂಪಾರ್ಟೆಂಟ್ ಇದರಲ್ಲಿ. ಸೊ ಯಾವುದು ಲೆಫ್ಟು ಯಾವುದು ರೈಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾದ್ರೆ ನಮಗೆ ತೊಂದರೆ ಇಲ್ಲದಂತೆ ಕರೆಕ್ಟಾಗಿ ಲೆಕ್ಕವನ್ನು ಬಿಡಿಸಲಿಕ್ಕೆ, ಅಂದರೆ ಡೈರೆಕ್ಷನನ್ನು, ದಿಕ್ಕುಗಳನ್ನ ತಿಳಿಲಿಕ್ಕೆ ಹೆಲ್ಪ್ ಮಾಡೋದು ಯಾವುದಂತಂದರೆ ಇದು ಹೆಲ್ಪ್ ಮಾಡ್ತದೆ. ಸೊ ಇದರಲ್ಲಿ ಒಟ್ಟಾರೆಯಾಗಿ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ಬಿಡಿಸೋಣ. ಸೊ ಈ ಮೆಥಡಲ್ಲಿ ನಾನು ಒಂದು ಲೆಕ್ಕವನ್ನು ಬಿಡಿಸಿ ತೋರಿಸ್ತೀನಿ ನಿಮಗೆ. ಐ ಥಿಂಕ್ ಇಟ್ ಈಸ್ ನಾಟ್ ನೆಸಸರಿ. ಏನು ಲೆಕ್ಕ ಅಂತಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಏನು ಮಾಡ್ತಾನೆ, ಒಬ್ಬ ವ್ಯಕ್ತಿ ಏನು ಮಾಡಿದಾನಂತಂದರೆ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಹೌದಾ, ಉತ್ತರಕ್ಕೆ ಏನು ಮಾಡ್ತಾನೆ, 100 ಮೀಟ್ರ್ ಹೋಗಿಬಿಟ್ಟಾನೀಗ. ಉತ್ತರಕ್ಕೆ 100 ಮೀಟ್ರ್ ಪ್ರಯಾಣ ಮಾಡಿ ಏನು ಮಾಡಿದಾನಂತಾರೆ, ಆತನ ಬಲಕ್ಕೆ ತಿರುಗಿದಾನೆ. ಹೌದಾ, ಬಲಕ್ಕೆ ತಿರುಗಿದನು. ಅವಾಗ ಏನು ಮಾಡ್ತಾನೆ, ಮತ್ತೆ ಒಂದು 50 ಮೀಟ್ರ್ ಹೋಗ್ತಾನೆ ಬಲಕ್ಕೆ ತಿರುಗಿ 50 ಮೀಟ್ರ್ ಹೋದ ತಕ್ಷಣ ಮತ್ತೆ ಏನು ಮಾಡ್ತಾನೆ, ಅಲ್ಲಿಂದ ಬಲಕ್ಕೆ ತಿರುಗಿ ಮತ್ತೆ ಬಲಕ್ಕೆ ತಿರುಗಿ ಹೌದಾ, ಬಲಕ್ಕೆ ತಿರುಗಿ ಏನು ಮಾಡ್ತಾನೆ, ಮತ್ತೆ 100 ಮೀಟ್ರ್ ಹೋಗ್ತಾನೆ. ಸೊ 100 ಮೀಟ್ರ್ ಹೋಗ್ತಾನೆ, ಅಲ್ಲಿಂದ ಮತ್ತೆ ಎಡಕ್ಕೆ ತಿರುಗ್ತಾನೆ, ಮತ್ತೆ ಎಡಕ್ಕೆ ತಿರುಗಿ ಏನು ಮಾಡ್ತಾನೆ ಅಂದರೆ, ಏನು ಮಾಡ್ತಾನೆ, ಒಂದು ಎಷ್ಟು ಮೀಟ್ರ್ ಹೋಗ್ತಾನೆ ಅಂತ ತಿಳ್ಕೊಳ್ಳಿ. ಸೊ 130 ಮೀಟ್ರ್ ಹೋಗ್ತಾನೆ. ಸೊ ಹಾಗಿದ್ರೆ ಆತ ಇರುವ ದಿಕ್ಕು ಯಾವುದು, ಯಾವ ದಿಕ್ಕಿನಲ್ಲಿದ್ದಾನೆ ಇವಾಗ, ಹೌದಾ, ಯಾವ ದಿಕ್ಕಿನಲ್ಲಿದ್ದಾನೆ ಅಂತನ್ನುವಾಗ ನಾವೇನು ಮಾಡ್ತೀವಿ, ಲೆಕ್ಕ ಇದು ಮಾಡಬೇಕಾದ್ರೆ, ಸಾಲ್ವ್ ಮಾಡಬೇಕಾದ್ರೆ ಈ ಮೆಥಡನ್ನು ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಹೌದಾ, ಇದು ಉತ್ತರಕ್ಕೆ ಹೊರಟ, ಈ ಪಾಯಿಂಟಿಂದ ಉತ್ತರಕ್ಕೆ ಹೊರಟ, ಎಷ್ಟು ಮೀಟ್ರ್ ಹೋದ, 100 ಮೀಟ್ರ್ ಹೋದ. ಸೊ ಅದಾದಮೇಲೆ ಮತ್ತೆ ಬಲಕ್ಕೆ ತಿರುಗಿದ, ಎಷ್ಟು ಮೀಟ್ರ್ ಬಂದ, 50 ಮೀಟ್ರ್ ಬಂದ. ಅದಾದಮೇಲೆ ಮತ್ತೆ ಬಲಕ್ಕೆ ತಿರುಗಿ ಏನು ಮಾಡ್ತಾನೆ, 100 ಮೀಟ್ರ್ ಹೋಗ್ತಾನೆ, 100 ಮೀಟ್ರ್ ಬರ್ತಾನೆ. ಸೊ 100 ಮೀಟ್ರ್ ಇಲ್ಲಿಗೆ ಬಂದ. ಹೌದಾ, ಮತ್ತೆ 100 ಮೀಟ್ರ್ ಬಂದ. ಅದಾದಮೇಲೆ ಏನು ಮಾಡಿದ, ಎಡಕ್ಕೆ ತಿರುಗಿ 30 ಮೀಟ್ರ್ ಹೋದ ಅಂತ. ಸೊ ಎಡಕ್ಕೆ ತಿರುಗಿ
30 ಮೀಟ್ರ್ ಹೋದ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ಇಷ್ಟು ಬಿಡಿಸುವಾಗ ಕನ್ಫ್ಯೂಸ್ ಆಗ್ತದೆ. ಸೊ ಸಮಯ ಸಂದರ್ಭದಲ್ಲಿ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಟೈಮ್ ಜಾಸ್ತಿ ಇರೋದಿಲ್ಲ ಎಕ್ಸಾಮ್ ಹಾಲಲ್ಲಿ. ಅವಾಗ ಏನಾಗುತ್ತೆ, ಟೆನ್ಷನಲ್ಲಿ ನಾವೇನು ಮಾಡ್ತೀವಿ, ಬೇಗ ಬೇಗ ಯಾವ ಕಡೆನೂ ಲೆಫ್ಟು ಯಾವ ಕಡೆನೂ ರೈಟು ಅಂತೇಳಿ ಏನು ಮಾಡಿರ್ತೀವಿ, ಎಳೆದು ಹೋಗಿ ಬಿಡ್ತಿರ್ತೀವಿ. ಸೊ ಸಿಂಪಲ್ಲಾಗಿ ಇದನ್ನು ಬಿಡಿಸ್ಬೇಕಾದ್ರೆ ಸೊ ಯಾವಕ್ಕೂ ಉತ್ತರಕ್ಕೆ ಹೊಂಟಾನ ಅಂತ, ನಾರ್ತ್ ಆರ್ ಉತ್ತರ, ನಾರ್ತ್ ಆರ್ ಉತ್ತರ. ಹೌದಾ? ಈಗ ಆತ ಕಡೆ ಹೊರಟಿದ್ದಾನೆ. ಆತ ಎಷ್ಟು ಮೀಟ್ರ್ ಆದರೂ ಹೋಗಲಿ, ನಮ್ಮನ್ನು ಅವ್ರು ಕೇಳಿದ್ದೇನು ಡೈರೆಕ್ಷನ್ ಮಾತ್ರ ಕೇಳಿದ್ದಾರೆ, ದಿಕ್ಕು ಯಾವ ದಿಕ್ಕಲ್ಲಿ ಆತ ಈಗಿದ್ದಾನೆ ಅಂತ ಕೇಳಿದ್ದಾರೆ. ಅದಕ್ಕೆ ಇಲ್ಲಿ ಮೀಟ್ರ್ ಲೆಕ್ಕ ಮಾಡುವ ಅಗತ್ಯ ಇಲ್ಲ. ಜಸ್ಟ್ ನೋಡಿ ಉತ್ತರಕ್ಕೆ ಹೊರಟಿದ್ದಾನೆ. ಹೌದಾ? ಉತ್ತರಕ್ಕೆ ಹೋಗಿ ಏನು ಮಾಡಿದ, ಬಲಕ್ಕೆ ತಿರುಗಿದ, ರೈಟ್. ಹೌದಾ? ಬಲಕ್ಕೆ ತಿರುಗಿದ, ರೈಟ್ ಆಯಿತು. ಆಮೇಲೆ ಮತ್ತೆ ಬಲಕ್ಕೆ ತಿರುಗಿದಾನೆ. ಹೌದಾ? ಮತ್ತೆ ಏನು ಮಾಡಿದ್ದಾನೆ, 100 ಮೀಟ್ರ್ ಹೋಗಿ ಮತ್ತೆ ಎಡಕ್ಕೆ ತಿರುಗಿದಾನೆ, ಲೆಫ್ಟ್. ಸೊ ಈಗ ನಾವು ಯಾವ ದಿಕ್ಕಲ್ಲಿದ್ದಾನೆ ಅಂತ ಕೇಳಿದ್ದಾರೆ, ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಈಗ ನಾವು ಯಾವ ದಿಕ್ಕಿನಲ್ಲಿ ಈತನನ್ನು ತೋರಿಸ್ಬೇಕಾಗತ್ತೆ ಅಂತಂದರೆ, ಒಂದು ಇದರಲ್ಲಿ ಒಂದು ಲೆಫ್ಟು ಮತ್ತು ಒಂದು ರೈಟನ್ನು ಡಿಲೀಟ್ ಮಾಡಿ. ಹೌದಾ? ಒಂದು ಲೆಫ್ಟು ಒಂದು ರೈಟನ್ನು ಡಿಲೀಟ್ ಮಾಡಿದರೆ ಅಂತಂದರೆ ಮೈನಸ್ ಮಾಡಿದರೆ ಈಗ ನಮಗೆ ರೈಟ್ ಉಳಿತು. ಹಂಗಾರೆ ಉತ್ತರದ ಬಲಕ್ಕೆ ಯಾವುದು ಬರುತ್ತೆ ಅಂತಂದರೆ, ಉತ್ತರದ ಬಲಕ್ಕೆ ಯಾವುದು ಬರ್ತದೆ ಅಂತಂದರೆ, ಈಗ ನೋಡಿ ನಾರ್ತು, ಸೌತು, ವೆಸ್ಟು, ಈಸ್ಟು. ಹೌದಾ? ಹೀಗಿರುವಾಗ ಇದು ನಾರ್ತು, ಈ ದಿಕ್ಕಲ್ಲಿ ಆತ ಇದ್ದಾನೆ ಈಗ. ಹೌದಾ? ಶುರುವಾತಿನ ಪಾಯಿಂಟ್ ಯಾವುದಿದು, ಉತ್ತರ ದಿಕ್ಕು. ಉತ್ತರ ದಿಕ್ಕಲ್ಲಿ ಇದ್ದಾನೆ ಅಂತಂದರೆ ಒಂದು ರೈಟ್ ತೆಗ್ದೀವಿ, ಒಂದು ಲೆಫ್ಟ್ ತೆಗ್ದೀವಿ. ಈಗ ಉಳಿದಿದ್ದು ರೈಟ್ ಮಾತ್ರ. ಈಗ ರೈಟ್ ಅಂತಂದರೆ ನೋಡಿ, ಇದು ರೈಟು, ಇದು ಲೆಫ್ಟು ಇಲ್ಲಿ. ಹೌದಾ? ಇದು ರೈಟು, ಇದು ಲೆಫ್ಟು. ಹಾಗಾದ್ರೆ ನಾರ್ತ್ನ ರೈಟಿಗೆ ಯಾವ್ದು ಬರ್ತದೆ ಅಂತಾರೆ, ಪಾಯಿಂಟು ಈಸ್ಟ್ ಬರ್ತದೆ. ಈತ ಯಾವ ದಿಕ್ಕಿನಲ್ಲಿದ್ದಾನೆ ಈಗ ಅಂತಂದರೆ, ಪೂರ್ವ ದಿಕ್ಕಿನಲ್ಲಿದ್ದಾನೆ. ಪೂರ್ವ ದಿಕ್ಕಿನಲ್ಲಿದ್ದಾನೆ. ಹೌದಾ? ಯಾವ ದಿಕ್ಕಿನಲ್ಲಿ ಈತ ಇದ್ದಾನೆ ಅಂತಂದರೆ ಪೂರ್ವ ದಿಕ್ಕಿನಲ್ಲಿ, ಅಥವಾ ಈಸ್ಟ್ ಅಂತ ನಾವು ಕರಿತೀವಿ ಇದನ್ನು. ಯಾವ ದಿಕ್ಕಿನಲ್ಲಿ ಈತ ಇದ್ದಾನೆ ಅಂತಂದರೆ ಈಗ ಈಸ್ಟ್ ಅಥವಾ ಪೂರ್ವ ದಿಕ್ಕಿನಲ್ಲಿದ್ದಾನೆ. ಇದನ್ನು ನೀವು ಹೀಗೆ ಮಾಡಿ ನೋಡೋದಕ್ಕಿಂತಲೂ ಸಿಂಪಲ್ಲಾಗಿ ಹೊಡೆದು ಬಿಡಿ. ಹೌದಾ? ಫಸ್ಟ್ ಏನು ಮಾಡಿದ, ರೈಟ್ ಟರ್ನ್. ಎಷ್ಟು ಟರ್ನ್ ಆಗ್ತಾನೆ ಅಷ್ಟು ಹಾಕೊಂಡು ಬಿಡಿ. ರೈಟ್ ಆದರೆ ರೈಟು, ಲೆಫ್ಟ್ ಆದರೆ ಲೆಫ್ಟು. ಅದನ್ನೇ ನಾವೇನು ಮಾಡೋದು, ಹೊಡೆದು ಹಾಕಿಬಿಟ್ರೆ ಉಳಿಯೋ ಆನ್ಸರಿಗೆ ನಾವೇನು ಮಾಡೋದು, ಅದಕ್ಕೆ ಸರಿಪಡಿಸಿ ನಾವೇನು ಮಾಡ್ಬೋದು, ಆನ್ಸರನ್ನು ಹಾಕ್ಕೊಳ್ಬೋದು. ಸೊ ಇನ್ನೊಂದು ಲೆಕ್ಕ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಅದಾನಿತ್ತ, ಒಬ್ಬ ವ್ಯಕ್ತಿ ಇದ್ದಾನೆ. ಈತ ಏನು ಮಾಡಿದಾನೆ ಅಂತಂದರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಯಾವುದಕ್ಕೆ ದಿಕ್ಕಿಗೆ ಮುಖ ಮಾಡಿದ್ದಾನೆ, ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಪಶ್ಚಿಮ ಆ ಕಡೆ ಹೊರಟಿದ್ದಾನೆ. ಪಶ್ಚಿಮಕ್ಕೆ ಹೊರಟು ಏನು ಮಾಡಿದ್ದಾನೆ, 1 ಕಿಲೋಮೀಟ್ರ್ ಹೋಗಿದ್ದಾನೆ. 1 ಕಿಲೋಮೀಟ್ರ್ ಹೋಗಿದ್ದಾನೆ. ಸೊ ಪಶ್ಚಿಮಕ್ಕೆ 1 ಕಿಲೋಮೀಟ್ರ್ ಹೋಗಿ ಮುಂದೆ ಏನು ಮಾಡಿದ್ದಾನೆ, ಆತನ ಬಲಕ್ಕೆ ತಿರುಗಿದ್ದಾನೆ. ಬಲಕ್ಕೆ ತಿರುಗಿದನು. ಬಲಕ್ಕೆ ತಿರುಗಿ ಏನು ಮಾಡಿದ, ಅಲ್ಲಿ ಮತ್ತೆ 2 ಕಿಲೋಮೀಟ್ರ್ ಹೋಗ್ತಾನೆ. ಹೌದಾ? ಬಲಕ್ಕೆ ತಿರುಗಿ 2 ಕಿಲೋಮೀಟ್ರ್ ಹೋಗ್ತಾನೆ. 2 ಕಿಲೋಮೀಟ್ರ್ ಹೋಗ್ತಾನೆ. ಮತ್ತೆ ಆತನ ಬಲಕ್ಕೆ ತಿರುಗಿ 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಹೋದ್ಮೇಲೆ ಏನು ಮಾಡಿದ ಅಂತಂದರೆ ಎಡಕ್ಕೆ ತಿರುಗಿದ. ಹೌದಾ? ಎಡಕ್ಕೆ ತಿರುಗಿ ಏನು ಮಾಡ್ತಾನೆ ಅಂತಂದರೆ ಮತ್ತೆ 1 ಕಿಲೋಮೀಟ್ರ್ ಬರ್ತಾನೆ. ಸೊ 1 ಕಿಲೋಮೀಟ್ರ್ ಬರ್ತಾನೆ. ಕೊನೆಯದಾಗಿ ಆತ ಎಡಕ್ಕೆ ತಿರುಗಿ ಏನು ಮಾಡ್ತಾನೆ ಅಂದರೆ ಅರ್ಧ ಕಿಲೋಮೀಟ್ರ್ 500 ಮೀಟ್ರ್ ಏನು ಮಾಡ್ತಾನೆ, ಹೋಗ್ತಾನೆ. ಸೊ ಹಾಗಾದರೆ ಈಗ ಆತ ಯಾವ ದಿಕ್ಕಿನಲ್ಲಿದ್ದಾನೆ, ಸೊ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆಯಲ್ಲಿ ಕೇಳಿದಾಗ ನಾನು ಆಗಲೇ ಹೇಳಿದಲ್ಲ, ಅದೇ ಮೆಥಡ್ ಫಾಲೋ ಮಾಡ್ಕೊಂಡು ನಾವು ಆನ್ಸರ್ ಮಾಡ್ಬೋದು. ಸೊ ಸಿಂಪಲ್ಲಾಗಿ ಏನು ಮಾಡಿದ್ದಾನೆ, ಪಶ್ಚಿಮ ದಿಕ್ಕು. ಪಶ್ಚಿಮ ಅಂದರೆ ಈ ದಿಕ್ಕಲ್ಲಿ ಆತ ಈಗ ಇದ್ದಾನೆ. ಸೊ ಈ ಕಡೆ ಹೊರಟಿದ್ದಾನೆ. ಪಶ್ಚಿಮಕ್ಕೆ 1 ಕಿಲೋಮೀಟ್ರ್ ಹೋಗಿದ್ದಾನೆ. ನಮಗೂ ಅದು ಬೇಕಾಗಿಲ್ಲ. ಹೌದಾ? ಇದನ್ನು ನಾವು ಹಿಂಗೆ ಸಾಲ್ವ್ ಮಾಡ್ತೀವಿ. ಪಶ್ಚಿಮಕ್ಕೆ ಹೋದ, ಪಶ್ಚಿಮದಿಂದ ಮತ್ತೆ ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟ್ರ್ ಹೋದ, 2 ಕಿಲೋಮೀಟ್ರ್ ಹೋದ. 2 ಕಿಲೋಮೀಟ್ರ್ ಇಲ್ಲಿ 1 ಕಿಲೋಮೀಟ್ರು ಪ್ಲಸ್ ಇದು 2 ಕಿಲೋಮೀಟ್ರು. ಅದಾದಮೇಲೆ ಮತ್ತೆ ಏನು ಮಾಡಿದ್ದಾನೆ, ಪಶ್ಚಿಮಕ್ಕೆ 1 ಬಲಕ್ಕೆ ತಿರುಗಿದನು. 2 ಕಿಲೋಮೀಟ್ರು 1 ಕಿಲೋಮೀಟ್ರ್ ಹೋಗಿ ಬಲಕ್ಕೆ ತಿರುಗಿದನು. ಅಲ್ಲಿಂದ 2 ಕಿಲೋಮೀಟ್ರ್ ಹೋಗಿ ಎಡಕ್ಕೆ ತಿರುಗಿದನು. ಹೌದಾ? ಎಡಕ್ಕೆ ತಿರುಗಿದನು. ಸೊ ಎಡಕ್ಕೆ ತಿರುಗಿದನು ಅಂತಂದಾಗ ಮತ್ತೆ 1 ಕಿಲೋಮೀಟ್ರ್ ಎಡಕ್ಕೆ ತಿರುಗಿ. ಹೌದಾ? ಎಡಕ್ಕೆ ತಿರುಗಿ ಎಷ್ಟು ಕಿಲೋಮೀಟ್ರು, 1 ಕಿಲೋಮೀಟ್ರ್ ಎಡಕ್ಕೆ ತಿರುಗಿದನು. ಹೌದಾ?
ಎಡಕ್ಕೆ ತಿರುಗ್ತಾನೆ, ಎಡಕ್ಕೆ 1 ಕಿಲೋಮೀಟರ್ ತಿರುಗಿ ಈಗ ಆಗುತ್ತೆ ಎಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಮೆಥಡ್ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಸಿಂಪಲ್ ಆಗಿ ನೋಡಿ, ಪಶ್ಚಿಮ ದಿಕ್ಕಲ್ಲಿ ಇದ್ದ, ಯಾವ ದಿಕ್ಕಲ್ಲಿ? ಪಶ್ಚಿಮ ದಿಕ್ಕಲ್ಲಿದ್ದ. ಆತ ಏನು ಮಾಡಿದ? ಬಲಕ್ಕೆ ತಿರುಗಿದನು. ಫಸ್ಟು ರೈಟ್ ತಿರುಗಿದ, ಅದಾದಮೇಲೆ ಎಡಕ್ಕೆ ತಿರುಗಿದ ಲೆಫ್ಟು, ಅದಾದಮೇಲೆ ಮತ್ತೆ ಏನು ಮಾಡಿದ? 1 ಕಿಲೋಮೀಟ್ರಿಗೆ ಮತ್ತೆ ಎಡಕ್ಕೆ ತಿರುಗಿದ ಲೆಫ್ಟು. ಸೊ ಹಾಗಾದರೆ ಒಂದು ರೈಟು ಒಂದು ಲೆಫ್ಟ್ ಹೋಯಿತು. ಈಗ ಉಳಿದಿದ್ದೇನು? ಲೆಫ್ಟ್ ಮಾತ್ರ ಬಾಕಿ ಉಳಿದಿದೆ. ಈ ಲೆಫ್ಟ್ ಬಾಕಿ ಉಳಿದಿದೆಯಲ್ಲ, ಇದರಲ್ಲಿ ನಾವು ಏನು ಮಾಡ್ಬೇಕಂತಂದರೆ ಈ ಪಶ್ಚಿಮದ ಲೆಫ್ಟಿಗೆ ಯಾವುದಿದೆ? ನಾವಿಲ್ಲಿ ನೋಡಿ ಆಗಲೇ ಓದುವಾಗ ಹೇಳಿದ್ದೀನಿ ನಿಮಗೆ, ಇದು ನಾರ್ತು, ಇದು ಈಸ್ಟು, ಇದು ಸೌತು, ಇದು ವೆಸ್ಟು. ಸೊ ಇದು ವೆಸ್ಟ್ ಅಂತಂದರೆ ಈಗ ವೆಸ್ಟಲ್ಲಿ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೊ ಕೊನೆಯದಾಗಿ ಉಳಿದಿದ್ದೇನು? ಲೆಫ್ಟಿಗೆ ಬರಬೇಕಂದ್ರೆ ಆತನಿಗೆ ಅಂತಿಮವಾಗಿ ಎಲ್ಲಿದ್ದಾನೆ, ಯಾವ ದಿಕ್ಕಲ್ಲಿದ್ದಾನೆ ಅಂದರೆ ಸೌತಲ್ಲಿದ್ದಾನೆ, ದಕ್ಷಿಣ ದಿಕ್ಕಲ್ಲಿದ್ದಾನೆ, ದಕ್ಷಿಣ ದಿಕ್ಕಿನಲ್ಲಿದ್ದಾನೆ. ಈತ ಎಲ್ಲಿದ್ದಾನೆ? ಅಂತಿಮವಾಗಿ ದಕ್ಷಿಣ ದಿಕ್ಕಿನಲ್ಲಿದ್ದಾನೆ. ಸೊ ಈ ರೀತಿಯಾಗಿ ಈ ಮೆಥಡನ್ನು ಪ್ರಯೋಗ ಮಾಡಿ ನಾವೇನು ಮಾಡ್ಬೋದು? ಈಸಿಯಾಗಿ, ಅಂದರೆ ನಾವು ಕಿಲೋಮೀಟರ್ ಲೆಕ್ಕ ತಗೊಂಡು ಆತ ಎಲ್ಲಿ ಹೋದ ಏನು ಅಂತ ಅನ್ನೋದಕ್ಕಿಂತಲೂ ನೇರವಾಗಿ ನಾವೇನು ಮಾಡ್ಬೋದು? ಆನ್ಸರ್ಗೆ ಬರ್ಬೋದು. ಸೊ ನೆಕ್ಸ್ಟ್ ಒನ್ ಇಂಪಾರ್ಟೆಂಟಾಗಿ ಏನಾಗುತ್ತೆ ಅಂದರೆ ಇದರಲ್ಲಿ ಕೆಲವು ಮಾಹಿತಿಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಅಂಥ ಇಂಪಾರ್ಟೆಂಟ್ ಮಾಹಿತಿಗಳು ಯಾವ ಅಂತಂದರೆ ಒಂದು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ? ಸೌತಲ್ಲಿರ್ತಾನೆ, ಹೌದಾ? ಸೌತಲ್ಲಿರ್ತಾನೆ. ಸೌತಿಂದ ಮುಖ ಮಾಡ್ಕೊಂಡು ಏನು ಮಾಡ್ತಾನೆ ಆತ? ಫಸ್ಟು ಎಷ್ಟೋ ಕಿಲೋಮೀಟ್ರ್ ಹೋಗ್ತಾನೆ, ಲೆಫ್ಟ್ ಹೋಗ್ತಾನೆ, ಅಲ್ಲಿಂದ ಮತ್ತೆ ರೈಟ್ ಹೋಗ್ತಾನೆ, ರೈಟ್ ಹೋಗಿ ಮತ್ತೆ ಲೆಫ್ಟ್ ಹೋಗ್ತಾನೆ, ಮತ್ತೆ ಲೆಫ್ಟ್ ಹೋಗಿ ಮತ್ತೆ ರೈಟ್ ಬರ್ತಾನೆ, ರೈಟ್ ಬಂದು ಮತ್ತೆ ರೈಟ್ ತಿರುಗ್ತಾನೆ. ಈಗ ಅಂತಿಮವಾಗಿ ಆತ ಯಾವ ದಿಕ್ಕಲ್ಲಿದ್ದಾನೆ ಅಂತಂದರೆ ನಾವು ಇದು ಈಗ ನೋಡಿದ್ವಿ, ಹೌದಾ? ಲೆಕ್ಕ ಬರೆಯೋದಕ್ಕಿಂತಲೂ ಇದು ಸರಳವಾಗಿ ಹೇಳ್ತೀನಿ ನಿಮಗೆ. ನೋಡಿ, ಒಂದು ಲೆಫ್ಟು ಒಂದು ರೈಟು ಹೋಯ್ತು, ಒಂದು ಲೆಫ್ಟು ಒಂದು ರೈಟ್ ಹೋಯ್ತು. ಹಾಗಾದ್ರೆ ಸೌತ್ನ ರೈಟಿಗೆ ಯಾವುದಿದೆ ಅಂತಂದರೆ ಈಗ ನೋಡಿ, ಇದರಲ್ಲಿ ಆನ್ಸರ್ ಈಸಿಯಾಗಿ ತಿಳಿಬೋದು. ಈಸ್ಟು, ಆಮೇಲೆ ನಾರ್ತು, ವೆಸ್ಟು, ಸೌತು. ಈಗ ನಾವು ಹೀಗೆ ಬರೆಯುವಾಗ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೊ ಅಲ್ಲಿ ನಾನು ಆಗಲೇ ಹೇಳಿದೆ, ಕ್ಲಾಕ್ ವೈಸ್ ಅಂತಂದರೆ ರೈಟ್ ಆಗುತ್ತೆ, ಹೌದಾ? ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಬಂದರೆ ಏನಾಗುತ್ತೆ? ಲೆಫ್ಟ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಲೆಫ್ಟಿಗೆ ತಿರುಗ್ತಾನೆ ಈತ. ಸೊ ರೈಟಿಗೆ, ಸಾರಿ, ಇಲ್ಲಿ ಕೊಟ್ಟಿರೋದು ಉಳಿದಿದ್ದು ಯಾವುದು ಅಂದರೆ ಶೇಷ ಉಳಿದಿದ್ದು ರೈಟು. ಹಾಗಾದರೆ ಸೌತ್ನ ರೈಟಿಗೆ ಯಾವ್ದು ಬರುತ್ತೆ ಅಂದರೆ ವೆಸ್ಟು. ಈತ ಯಾವ ದಿಕ್ಕಿನಲ್ಲಿದ್ದಾನೆ ಈಗ ಅಂತಾರೆ? ಸೌತ್ನಿಂದ ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ, ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ. ಯಾವ ದಿಕ್ಕಿನಲ್ಲಿದ್ದಾನೆ ಅಂತಂದರೆ ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ ಅಂತ ನಾವು ಹೇಳ್ಬೋದು. ಸೊ ಅದಾದಮೇಲೆ ಮತ್ತೆ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ, ಹೌದಾ? ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ನೋಟ್ ಇದೆ, ಅದನ್ನೊಂದು ಇಲ್ಲಿ ಬರ್ಸಿದ್ರೆ ಈಸಿ ಆಗ್ತದೆ, ಅದನ್ನು ಬರ್ಕೊಂಡ್ಬಿಡಿ, ಎಲ್ಲರಿಗೂ ಬರ್ತದೆ ಇದು. ಸೊ ಈ ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ ನೋಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹೇಳೋದು ನಾವು ಏನು ಹೇಳ್ತೀವಲ್ಲ ಅದು ಇಂಪಾರ್ಟೆಂಟ್ ಫಸ್ಟು. ನೋಡಿ, ನೋಟ್ ಅಂತ ಮಾಡಿ. ನೋಟ್ ಏನು ನೋಟ್ ಅಂತಾರೆ? ಒಂದೇದು 2 ಬಾರಿ ಎಡ ಮತ್ತು 2 ಬಾರಿ, ಹೌದಾ? ಬಾರಿ 2 ಬಾರಿ ಎಡ 2 ಮತ್ತು 2 ಬಾರಿ ಬಲ, ಹೌದಾ? ಹೀಗಾದರೆ ಯಾವ ದಿಕ್ಕಲ್ಲಿರ್ತಾನೆ ಅಂತಂದರೆ ಒಂದು ವೇಳೆ ಶೇಷ ಏನಾದರೂ 2 ಬಾರಿ ಎಡಕ್ಕೆ 2 ಬಾರಿ ಬಲಕ್ಕೆ ಉಳಿದಿದ್ರೆ ಅಲ್ಲಿ ಶೇಷ ನಮ್ಗೆ ಏನು ಕಂಡು ಬರ್ತದೆ ಅಂತಂದರೆ ಅಪೋಸಿಟ್ ಕಂಡು ಬರ್ತದೆ. ಸೊ ಈತ ಯಾವ ದಿಕ್ಕಲ್ಲಿದ್ದಾನೆ ಅಂತಂದರೆ ಈಗ ಅಪೋಸಿಟ್ ದಿಕ್ಕಲ್ಲಿ ಕಂಡು ಬರ್ತಾನೆ. ಸೊ ಅದಾದಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ 4 ಬಾರಿ ಲೆಫ್ಟು, 4 ಬಾರಿ ಬಲ ಮತ್ತು 4 ಬಾರಿ, ಹೌದಾ? 4 ಬಾರಿ ಎಡ ಏನಾದರೂ ಶೇಷ ಉಳಿದ್ರೆ ಇಲ್ಲಿ ಏನಾಗುತ್ತೆ? ಸೇಮ್ ಡೈರೆಕ್ಷನ್ ಬರ್ತದೆ. ಇದು ನೋಟ್ ಇಂಪಾರ್ಟೆಂಟು. ಯಾಕಂದರೆ 2 ಬಾರಿ ಬಲ 2 ಬಾರಿ ಎಡ ಏನಾದರೂ ಶೇಷ ಉಳ್ಕೊಂಡ್ರೆ, ನಾನು ಆಗಲೇ ಲೆಕ್ಕ ಹೇಳಿದೆಲ್ಲ, ಆ ರೀತಿ ಉಳ್ಕೊಂಡಾಗ ಆತ ಏನು ಮಾಡ್ತಾನೆ? ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾನೆ. ಒಂದು ವೇಳೆ 4 ಬಾರಿ ಬಲ ಶೇಷ ಉಳ್ಕೊಂಡು ಒಂದು 4 ಬಾರಿ ಎಡ ಶೇಷ ಉಳ್ಕೊಂಡ್ರೆ ಏನಾಗ್ತದೆ? ಸೇಮ್ ಡೈರೆಕ್ಷನ್ ನಮಗೆ ಬರ್ತದೆ ಇದರಲ್ಲಿ. ಸೊ
ಫಾರ್ ಎಕ್ಸಾಂಪಲು ಏನಂತಂದರೆ ಒಬ್ಬ ವ್ಯಕ್ತಿ ಇದ್ದಾನಂತ ತಿಳ್ಕೊಳ್ಳಿ, ಹೌದಾ. ಈತ ಏನು ಮಾಡಿದಾನಂತಂದರೆ ಶುರುವತ್ತಿಗೆ ಏನು ಮಾಡಿದ್ದಾನೆ, ಯಾವಾಗಲೂ ನಾರ್ತ್ ಈಸ್ಟಲ್ಲಿ ನಿಂತ್ಕೊಂಡಿದ್ದಾನೆ. ಯಾವುದು? ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ. ಹೌದಾ, ಈಶಾನ್ಯ ದಿಕ್ಕಲ್ಲಿ ಈತ ಇದ್ದಾನೆ. ಈಗ ಈಶಾನ್ಯ ದಿಕ್ಕಲ್ಲಿ ಇದ್ದಾನೆ ಅಂತಂದರೆ ಈತ ಮೂವ್ ಎಲ್ಲಿ ಆಗ್ತಾನೆ ಅಂತಂದರೆ ನೆಕ್ಸ್ಟಿಗೆ, ಹೌದಾ, ರೈಟ್ ಯಾವಲ್ಲಿ ಲೆಫ್ಟಿಗೆ ಹೋಗ್ತಾನೆ. ಎಷ್ಟೋ ಕಿಲೋಮೀಟ್ರ್ ಹೋಗ್ತಾನೆ ಅಂತ ತಿಳ್ಕೊಳ್ಳಿ, ಇಷ್ಟೇ ಬೇಕಾಗಿಲ್ಲ ನಮಗೆ. ಅದನ್ನು ಅವ್ರು ಕೊಟ್ಟಿರ್ತಾರೆ, ಅದನ್ನು ನಾವು ಡೈರೆಕ್ಷನ್ ನೋಡ್ಕೋಬೇಕಷ್ಟೇ. ಹೌದಾ, ಡೈರೆಕ್ಷನ್ ನೋಡ್ಕೊಳ್ಳುವಾಗ ಈತ ಏನು ಮಾಡ್ತಾನೆ, ನಾರ್ತ್ ಈಸ್ಟಿಗೆ ಮುಖ ಮಾಡ್ಕೊಂಡು ಹೋಗಿ ಮುಂದೆ ಹೋಗಿ ಲೆಫ್ಟ್ ಟರ್ನ್ ಹಾಕ್ತಾನೆ. ಲೆಫ್ಟ್ ಟರ್ನ್ ಆದಮೇಲೆ ಮತ್ತೆ ಏನು ಮಾಡ್ತಾನೆ, ಮತ್ತೊಂದು ಬಾರಿ ಲೆಫ್ಟ್ ಟರ್ನ್ ಹಾಕ್ತಾನೆ, ಮತ್ತೆ ರೈಟ್ ಟರ್ನ್ ಹಾಕ್ತಾನೆ, ಮತ್ತೆ ರೈಟ್ ಟರ್ನ್ ಹಾಕ್ತಾನೆ. ಸೊ ಹೌದಾ, ರೈಟ್ ಟರ್ನು ಅದಾದಮೇಲೆ, ಹೌದಾ, ಲೆಫ್ಟ್ ಟರ್ನು ಅದಾದಮೇಲೆ ಮತ್ತೆ ಇನ್ನೊಂದು ಯಾವುದಂತಾರೆ, ಇನ್ನೊಂದು ಲೆಫ್ಟ್ ಟರ್ನ್ ಆಗ್ತಾನೆ. ಸೊ ಲೆಫ್ಟ್ ಟರ್ನ್ ಆಗಿ ಮತ್ತೆ ಏನು ಮಾಡ್ತಾನೆ, ರೈಟ್ ಟರ್ನ್ ಆಗ್ತಾನೆ. ಸೊ ರೈಟ್ ಟರ್ನ್ ಆಗ್ತಾನೆ. ಮತ್ತೊಂದು ಬಾರಿ ಏನು ಮಾಡ್ತಾನೆ, ಅಂತಿಮವಾಗಿ ರೈಟಿಗೆ ಟರ್ನ್ ಆಗ್ತಾನೆ. ಸೊ ಹಾಗಾದರೆ ಇದರಲ್ಲಿ ನೋಡಿ, ಇದು ಒಂದು ಲೆಫ್ಟ್ ಹೋಯ್ತು, ಇದೊಂದು ರೈಟ್ ಹೋಯ್ತು, ಇದು ಒಂದು ಲೆಫ್ಟ್ ಹೋಯ್ತು, ಇದು ಒಂದು ರೈಟ್ ಹೋಯ್ತು, ಹೌದಾ. ಆಮೇಲೆ ಇದು ಒಂದು ರೈಟು, ಇದು ಒಂದು ಲೆಫ್ಟು ರೈಟು ಹೋಯ್ತಾ, ಇದು ಲೆಫ್ಟ್ ಹೋಯ್ತು, ಇದು ರೈಟ್ ಹೋಯ್ತು. ಹಾಗಾದರೆ ಈತ ಈಗ ಇದ್ದಿದ್ದೆಲ್ಲಿ ಅಂತಂದರೆ ಸೇಮ್ ಡೈರೆಕ್ಷನಲ್ಲೇ ಇರ್ತಾನೆ. ಸೊ ಈಗ ಯಾವ ದಿಕ್ಕಲ್ಲಿದ್ದಾನೆ ಅಂತಂದರೆ ಈಶಾನ್ಯ ದಿಕ್ಕಿನಲ್ಲಿದ್ದಾನೆ. ಹೌದಾ, ಈತ ಯಾವ ದಿಕ್ಕಿನಲ್ಲಿದ್ದಾನೆ ಅಂತಾರೆ, ಈಶಾನ್ಯ ದಿಕ್ಕಿನಲ್ಲಿ ಇದ್ದಾನೆ. ಸೊ ಅಂತಿಮವಾಗಿ ಆತ ನಮಗೆ ಯಾವ ದಿಕ್ಕಿನಲ್ಲಿ ಕಂಡು ಬರ್ತಾನೆ ಅಂತಂದರೆ ಈಶಾನ್ಯ ದಿಕ್ಕಿನಲ್ಲಿ ಕಂಡು ಬರ್ತಾನೆ. ಸೊ ಇನ್ನೊಂದು ಬೇಕಂತಾರೆ, ಸೌತ್ ವೆಸ್ಟಲ್ಲಿ ಈತ ಇದ್ದಾನೆ ಈಗ. ಹೌದಾ, ಸೌತ್ ವೆಸ್ಟಲ್ಲಿ ಇದ್ದಾನೆ. ಸೌತ್ ವೆಸ್ಟಲ್ಲಿ ಇದ್ದಾನೆ ಅಂತಾರೆ. ಆತ ಮೂವ್ ಮಾಡುವಾಗ ಏನು ಮಾಡ್ತಾನೆ ಅಂತಾರೆ, ಒಬ್ಬ ವ್ಯಕ್ತಿ ಫಸ್ಟು ಲೆಫ್ಟ್ ಟು ರೈಟ್ ಹೋಗ್ತಾನೆ. ಮುಂಚೆ ಫಸ್ಟು ಲೆಫ್ಟಿಗೆ ಹೋಗ್ತಾನೆ, ಆಮೇಲೆ ರೈಟಿಗೆ ಮೂವ್ ಆಗ್ತಾನೆ, ಮತ್ತೆ ಅಂತಿಮವಾಗಿ ಆತ ಏನು ಮಾಡ್ತಾನೆ, ಲೆಫ್ಟ್ ಹೋಗ್ತಾನೆ, ಮತ್ತೊಂದು ಬಾರಿ ಮತ್ತೆ ಒಂದು ಸಲ ಲೆಫ್ಟ್ ಹೋಗ್ತಾನೆ, ಮತ್ತೊಂದು ಬಾರಿ ಲೆಫ್ಟ್ ಹೋಗ್ತಾನೆ. ಸೊ ಅದಾದಮೇಲೆ ಏನು ಮಾಡ್ತಾನೆ, ಮತ್ತೆ ರೈಟು 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 3 ಬಾರಿ ಏನು ಮಾಡ್ತಾನೆ, ಬಲಕ್ಕೆ ತಿರುಗಿ ಮುಂದಕ್ಕೆ ಹೋಗ್ತಿರ್ತಾನೆ. ಆವಾಗ ನಾವು ಇದನ್ನು ಕಡ್ತ ಹೊಡೆಯೋದಷ್ಟೇ. ಏನು ಮಾಡಬೇಕು ನೋಡಿ, ಒಂದು ಲೆಫ್ಟು ಒಂದು ರೈಟು, ಹೌದಾ, ಸೇಮ್ ಹೋದರೆ ಕ್ಲಾಸ್ ಆಯಿತು. ಆಮೇಲೆ ಮತ್ತೆ ಲೆಫ್ಟು ಮತ್ತೆ ರೈಟ್ ಹೋಯಿತು. ಅದಾದಮೇಲೆ ಮತ್ತೆ ಲೆಫ್ಟ್ ಹೋಯ್ತು, ಸಾರಿ ಇಲ್ಲಿ ಒಂದು ಲೆಫ್ಟು, ಸೊ ಒಂದು ಹೋಯ್ತು, ಒಂದು ಲೆಫ್ಟು ಒಂದು ರೈಟ್ ಹೋಯಿತು, ಮತ್ತು ಮತ್ತೊಂದು ಲೆಫ್ಟು ರೈಟ್ ಹೋಯಿತು, ಮತ್ತೆ ಒಂದು ಲೆಫ್ಟು ರೈಟ್ ಹೋಯಿತು. ಸೊ ಹಾಗಾದರೆ ಮತ್ತೆ ಈತ ಯಾವ ದಿಕ್ಕಿನಲ್ಲಿದ್ದಾನೆ ಅಂತಾರೆ, ಸೌತ್ ವೆಸ್ಟ್ ಅಂತಾರೆ, ನೈಋತ್ಯ ದಿಕ್ಕಿನಲ್ಲಿದ್ದಾನೆ. ನೈಋತ್ಯ ದಿಕ್ಕಿನಲ್ಲಿ ಇದ್ದಾನೆ. ಹೌದಾ, ಈತ ಎಲ್ಲಿ ಕಂಡು ಬರ್ತಾನೆ ಈಗ ಅಂತಾರೆ, ನೈಋತ್ಯ ದಿಕ್ಕಿನಲ್ಲಿ ಕಂಡು ಬರ್ತಾನೆ. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ನೋಟ್ ಬರ್ಕೊಂಡು ನಾವು ಕಂಟಿನ್ಯೂ ಮಾಡೋಣ. ಹೌದಾ, ಡೈರೆಕ್ಷನನ್ನು ಕಂಡುಹಿಡಿಬೇಕಾದ್ರೆ ಸುಮ್ಮನೆ ಅದು ನಾವು ಅವ್ರು ಅಷ್ಟು ಕಿಲೋಮೀಟ್ರ್ ಆದರೂ ಇಷ್ಟು ಕಿಲೋಮೀಟ್ರ್, ಅದು ಟೈಪ್ 3ಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಟೈಪ್ 3ಯಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಬಟ್ ಟೈಪ್ 1ನಲ್ಲಿ ನಾವು ಏನು ಮಾಡೋಣ ಅಂತಂದರೆ ಇದೇ ಸಂಬಂಧಪಟ್ಟಂತೆ ಬೇಸಿಕನ್ನು ಕಲ್ತ್ಕೊಂಡು ಹೋಗೋಣ. ಏನಿದೆ ಅಂತಂದರೆ ನೋಟ್ ನೋಡೋಣ ಏನಿದೆ ಅಂತಾರೆ. ನೆನಪಿರಲಿ, ಅಲ್ಲಿ 2 ಬಾರಿ ಬಲ ಉಳ್ಕೊಂಡ್ರೆ ಶೇಷ, 2 ಬಾರಿ ಎಡ ಉಳ್ಕೊಂಡ್ರೆ ಏನಾಗುತ್ತೆ, ಅದು ಅಪೋಸಿಟ್ ಡೈರೆಕ್ಷನ್ ಬರುತ್ತೆ. 4 ಬಾರಿ ಬಲಕ್ಕೆ 4 ಬಾರಿ ಎಡಕ್ಕೆ ಏನಾದರೂ ಶೇಷ ಉಳ್ಕೊಂಡ್ರೆ ಅಲ್ಲಿ ನಮ್ಗೆ ಏನು ಬರ್ತದೆ, ಡೈರೆಕ್ಷನ್ ಸೇಮ್ ಬರ್ತದೆ. ಸೊ ಈಗ ನೋಡೋಣ ಏನು ನೋಟ್ ಇದೆ ಅಂತಂದರೆ, ಇದು ಇಂಪಾರ್ಟೆಂಟ್ ಈ ನೋಟು ನಮಗೆ. ಹೌದಾ, ಈ ನೋಟು ಇಂಪಾರ್ಟೆಂಟು. 1ನೇ ನೋಟ್ ಏನಂತಂದರೆ, ಹೌದಾ, 2 ಬಾರಿ ಅದನ್ನು ಆಗಲೇ ಬರ್ಸಿದ್ದೀನಿ. ಈಗ ಉಳಿದಿದ್ದು ಮಾತ್ರ ಬರ್ಸ್ತೀನಿ. ಹೌದಾ, 3 ಪಾಯಿಂಟ್ 3rd ಮತ್ತು 4th ಮಾತ್ರ ಬರ್ಸ್ತೀನಿ. ಆಲ್ರೆಡಿ ಈಗ ಏನಾಗಿದೆ, 1 ಮತ್ತು 2 ನಾವು ಬರೆದದ್ದಾಗಿದೆ ಮತ್ತು ಹೇಳಿದ್ದು ಕೂಡ ಆಗಿದೆ.